ಸರ್ ಇನ್ನು ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ ನೀವು ಬಳಕೆ ಮಾಡ್ಕೊತಾ ಇದ್ದೀರಾ ಅವ್ರನ್ನ ನಿಮ್ಮ ಒಂದು ನಾನು ಅದಕ್ಕಿಂತ ಮೊದಲು ಹೇಳ್ತೀನಿ. ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರೆ, ಶಿಷ್ಟಾಚಾರ ಸಾರ್ವಜನಿಕ ಜೀವನದಲ್ಲಿ ಕೆಲವು ಸೌಜನ್ಯಗಳನ್ನ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಫಸ್ಟ್ ಕಲ್ತ್ಕೊಳ್ಬೇಕು ನೀವು. ಯಾಕೆಂತಂದ್ರೆ ಇಲ್ಲೇ ರಾಜಶೇಖರ ಕೋಟಿಯವರು ಹಿರಿಯ ಪತ್ರಕರ್ತರಿದ್ರು. ಅವರು ತೀರ್ಕೊಂಡಾಗ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರನ್ನ ಕ್ರಿಮೇಷನ್ ಆಯಿತು. ಇತ್ತೀಚೆಗೆ ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಬ್ಬ ವ್ಯಕ್ತಿ ಅಲ್ಲಿ ತೀರ್ಕೊಂಡಾದ ನಂತರ ಅವರಿಗೂ ಕೂಡ ಹೋರಾಟ ನಮ್ಮ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೂ ನೀವು ಕೂಡ ಗಾರ್ಡ್ ಆಫ್ ಆನರ್ ಕೊಟ್ರಿ. ಈ ಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಮೇರು ವ್ಯಕ್ತಿತ್ವ ಆಗಿದ್ದಂತಹ ಕೆ.ಬಿ. ಗಣಪತಿಯವರು ತೀರ್ಕೊಂಡ್ರು. ಅವರಿಗೆ ಒಂದು ಕನಿಷ್ಠ ಸೌಜನ್ಯ ಇಲ್ವಲ್ಲ ಸರ್? 50 ವರ್ಷ ಪತ್ರಿಕೋದ್ಯಮ ಮಾಡಿದ್ದಾರೆ. ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಂಥವ್ರು. ಸ್ಟಾರ್ ಆಫ್ ಮೈಸೂರು ಈವ್ನಿಂಗರು, ಇಡೀ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಈವ್ನಿಂಗರ್, ಇಂಗ್ಲಿಷ್ ಈವ್ನಿಂಗರು ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಚಾರವನ್ನ, ಇಷ್ಟು ದೊಡ್ಡ ಸಂಖ್ಯೆನ ಪ್ರಸಾರ ಸಂಖ್ಯೆಯನ್ನು ಯಾವ ಪತ್ರಿಕೆಯನ್ನು ಇಟ್ಕೊಂಡಿಲ್ಲ. ಅಂತ ಪತ್ರಿಕೆಯನ್ನು ಕಟ್ಟಿದವರು ಇವತ್ತು ಮನೆಯಲ್ಲಿ ಜನ ಬೆಳಗ್ಗೆ ಯಾವುದೇ ಸ್ಟೇಟ್ ಲೆವೆಲ್ ಪತ್ರಿಕೆ ಇದ್ರೂ ಕೂಡ ಜೊತೆಗೆ ಮೈಸೂರು ಮಿತ್ರ ಬೇಕು. ಈ ರೀತಿ ಒಂದು ಪತ್ರಿಕೆಯನ್ನು ಕಟ್ಟಿದಂತಹ 50 ವರ್ಷದ ಹಿನ್ನೆಲೆ ಇರುವಂತಹ ಕೆ.ಬಿ. ಗಣಪತಿಯವರಿಗೆ ಒಂದು ಸರ್ಕಾರಿ ಗೌರವವನ್ನು ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಕೊಡಬೇಕು ಅನ್ನೋ ಸೌಜನ್ಯ ನೀವು ತೋರಿಸಲಿಲ್ಲ. ನೀವು ಶಿಷ್ಟಾಚಾರನ ಮಾತಾಡಕ್ ಹೋಗಬೇಡಿ ಸರ್. ಇನ್ನ ಈ ಪ್ರಿಯಾಂಕಾ ಖರ್ಗೆ ಆ ವೈಯಿಂಗ್ ಬಹಳ ಸರಿ ನಾನು ಹೇಳಿದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಏನೇ ಮಾತಾಡಲಿ ಸಿಲೆಬಸ್ ಬಿಟ್ಬಿಟ್ಟು ಔಟ್ ಆಫ್ ಸಿಲೆಬಸ್ಸೇ ಹೋಗ್ತಾ ಇರ್ತೀರಿ. ನೀವು RDPR ನೀವೇ ಮಿನಿಸ್ಟ್ರು, IT/BT ನೀವೇ ಮಿನಿಸ್ಟ್ರು. ಸರ್ ನಿಮ್ಮ ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೀರಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದ್ರೂ ಕೂಡ ಅದೊಂದು ವಿಚಾರ ಬಿಟ್ಟು ಏನೇನೋ ಮಾತಾಡ್ತಾರೆ, ಸ್ಮಾರ್ಟ್ ಸಿಟಿ ಇನ್ನೊಂದು ಮಾತಾಡ್ತಿರ್ತಾರೆ. ನಾನು ಇವತ್ತು ವರ್ಧಂತಿ ಇದೆ. ಈ ಪ್ರಿಯಾಂಕಾ ಖರ್ಗೆ ಮತ್ತು ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಮುಂದಿನ ವಾರ ಚುಕ್ತಾ ಮಾಡ್ತೀನಿ. ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ. ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರ್ಲಿಲ್ಲ, ಆದರೆ ಸಾಧನಾ ಸಮಾವೇಶ 2 ದಿನಕ್ಕೆ ಇರೋದ್ರಿಂದ ಆ ವಿಚಾರವನ್ನು ಮಾತಾಡಿದ್ದೀನಿ. ಮುಂದಿನ ವಾರ ಮತ್ತೆ ಸಿಗೋಣ. ಈ ಪ್ರಿಯಾಂಕಾ ಖರ್ಗೆಯನ್ನ, ಈ ಸಂತೋಷ್ ಲಾಡ್ನ ಇವ್ರು ಎಂಥವ್ರು ಅನ್ನೋದ್ರ ಬಗ್ಗೆನೂ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.